ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರಗಳು. ಮಮತಾ ಬೇಗಂ ಅವರು ನಿನ್ನೆ ಇಲ್ಲ ಮೊನ್ನೆ ಒಂದು ಪ್ರೊಟೆಸ್ಟನ್ನು ಆರ್ಗನೈಸ್ ಮಾಡಿದರು, ಧರಣಿಯನ್ನು ಆರ್ಗನೈಸ್ ಮಾಡಿದರು. ತಲ್ತಾಲಾ ಪ್ರದೇಶದಲ್ಲಿ ಎಸ್ಪ್ಲೇನೇಡ್ನಲ್ಲಿ ಅಲ್ಲಿ ಒಂದು ರಸ್ತೆ ಇದೆ, ರಾಣಿ ರಾಜ್ಮನಿ ರೋಡ್ ಅಂತ ಆ ರೋಡ್ ಹೆಸರು. ಅತ್ಯಂತ ಜನನಿಬಿಡವಾದಂಥ ಪ್ರದೇಶ, ಕಲ್ಕತ್ತಾದ ಅತ್ಯಂತ ಮಧ್ಯಭಾಗದಲ್ಲಿರುವಂಥ ಪ್ರತಿಷ್ಠಿತ ಜಾಗ. ತನ್ನ ಅಳಿಯ ಭಾಯ್ಪೋ ಅಭಿಷೇಕ್ ಬ್ಯಾನರ್ಜಿ ಮತ್ತು ಕಲ್ಯಾಣ್ ಬ್ಯಾನರ್ಜಿ ಮೇಲೆ ಆದಂಥ ದಾಳಿಯನ್ನು ಖಂಡಿಸಿ ಒಂದು ಬೃಹತ್ ಆದಂಥ ಪ್ರತಿಭಟನೆ, ಇದು ಮುಂದೆ ರ್ಯಾಲಿಯಾಗಿ ಮಾರ್ಪಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮಜಾ ಅಂದರೆ ಬಂದವರ ಸಂಖ್ಯೆಯನ್ನು ಹೇಳ್ತೀನಿ, ದಯವಿಟ್ಟು ತಾವು ನಗಬಾರ್ದು. ಒಟ್ಟು ಇವರ ಬಳಿ ಈಗ 41 ಜನ ಎಂ ಪಿಗಳಿದ್ದಾರೆ, 29 ಸಂಸತ್ ಸದಸ್ಯರು, 12 ಜನ ರಾಜ್ಯಸಭಾ ಸದಸ್ಯರು. ಅದರಲ್ಲಿ ಬಂದವರ ಸಂಖ್ಯೆ ಕೇವಲ 5 ಜನ. ಇನ್ನು ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಂಡಂಥ 80 ಜನ MLAಗಳಲ್ಲಿ ಅಲ್ಲಿ ಹಾಜರಾದವರ ಸಂಖ್ಯೆ ಕೇವಲ 12 ಜನ. ಕಾರ್ಪೊರೇಟರ್ಗಳು ಯಾರೂ ಬರಲಿಲ್ಲ, ಕೌನ್ಸಿಲರ್ಗಳು ಯಾರೂ ಇಲ್ಲ, ಪಕ್ಷದ ಪದಾಧಿಕಾರಿಗಳಿಲ್ಲ, ಜನ ಇಲ್ಲ. ಒಂದು ಸಣ್ಣ ಗುಂಪಿಗೆ ಈಕೆ ಕೈಯಲ್ಲಿ ಮೆಗಾಫೋನ್ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಖಂಡಿಸುವ ಭಾಷಣವನ್ನು ಮಾಡ್ತಾಯಿದ್ರು. ಹಿಂದೆ ಧಿಕ್ಕಾರವನ್ನು ಕೂಗ್ತಾ ಇರುವಂಥ ಈಕೆಯ ವಂದಿಮಾಗಧರಿದ್ದರಿಂದ ಈಕೆ ಆಡುವ ಮಾತುಗಳು ಯಾರಿಗೂ ಕೇಳಿಸ್ತಾನೆ ಇರಲಿಲ್ಲ. ಕೊನೆಗೆ ಆ ಮೆಗಾಫೋನನ್ನು ಆಕೆಯ ಕೈಯಿಂದ ಕಿತ್ಕೊಂಡು ಆಕೆಯ ಕೈಗೆ ಮೈಕ್ ಕೊಡಲಾಯಿತು. ಮೈಕ್ನಲ್ಲಿ ಈಕೆ ಅರಚಿದರು, ಅರಚಿದ್ದು ಯಾರಿಗೂ ಸರಿಯಾಗಿ ಕೇಳಲೇ ಇಲ್ಲ. ಸುಮಾರು 15 ನಿಮಿಷ ನಡೆದಂಥ ಈ ಕಾರ್ಯಕ್ರಮ ಅಲ್ಲಿಗೆ ಬರ್ಖಾಸ್ತಾಯಿತು. ಯಾವ ರ್ಯಾಲಿಯನ್ನು ಆಯೋಜನೆ ಮಾಡಬೇಕು, ರಸ್ತೆ ಉದ್ದಕ್ಕೂ ಪ್ರೊಟೆಸ್ಟ್ ಮಾಡಬೇಕು ಅಂತ ಮಾಡಿದ್ರು, ಅದು ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತಕ್ಷಣದಲ್ಲಿ ನನಗೆ ನೆನಪಾಗಿದ್ದು, ಈಕೆ ಹಿಂದೆ ರಾಜೀವ್ ಕುಮಾರ್ ಅಂತ ಈಕೆ ಪೊಲೀಸ್ ಕಮಿಷನರ್ ಇದ್ದರು, ನೆನಪಿರ್ಬೇಕು ನಿಮಗೆ. ಮುಂದೆ ಆತ TMCಯ ಕಾರ್ಯಕರ್ತ ಆದ. ಈ ರಾಜೀವ್ ಕುಮಾರ್ಗೆ CBIನವರು ಎನ್ಕ್ವೈರಿ ಮಾಡಿದರು ಒಂದು ಸಂಡೇ ಈವ್ನಿಂಗು. ನನ್ನ ಅಂದಾಜಿಗೆ ದಿನಾಂಕ ಫೆಬ್ರವರಿ 3, 2019 ನಡೆದದ್ದು. ಭಾನುವಾರ ದಿವಸ ಸಂಜೆ CBIದವರು ಈ ಶಾರದಾ ಚಿಟ್ ಫಂಡ್ ಹಗರಣ ಆಗಿತ್ತು, ಭಾಳ ದೊಡ್ಡದಾದಂಥ ಹಗರಣ ಅದು. ಆ ಹಗರಣದಲ್ಲಿ ಎನ್ಕ್ವೈರಿ ಮಾಡಿದರು ಈ ರಾಜೀವ್ ಕುಮಾರ್ದು. ಯಾವಾಗ ರಾಜೀವ್ ಕುಮಾರ್ನ ತನಿಖೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇದೇ ಮಮತಾ ಬೇಗಮ್ಮು ಅವತ್ತಿದ್ದಕ್ಕಿದ್ದ ಹಾಗೆ ಇದೇ ಎಸ್ಪ್ಲೇನೇಡ್ನಲ್ಲಿ, ಇದೇ ತಲ್ತಾಲಾ ಪ್ರದೇಶದಲ್ಲಿ ಪ್ರತಿಷ್ಠಿತವಾದಂಥ ಜನನಿಬಿಡವಾದ ಪ್ರದೇಶವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಸಿ ಅಲ್ಲಿ ಒಂದು ದೊಡ್ಡ ಸ್ಟೇಜನ್ನು ಹಾಕ್ತಾರೆ ರಾತ್ರಿ 8:00 ಸೇಮ್ ಡೇ. ಎಲ್ಲ MLAಗಳು ಬರ್ತಾರೆ, ಎಲ್ಲ MPಗಳು ಬರ್ತಾರೆ, ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಬರ್ತಾರೆ, ಎಲ್ಲ ಕಾರ್ಪೊರೇಟರ್ಗಳು ಬರ್ತಾರೆ. ಇಡೀ ವೇದಿಕೆಯ ಮೇಲೆ ಕನಿಷ್ಠ ಅಂದರೂ 100-150 ಜನ ಇರ್ತಾರೆ. ಅಲ್ಟ್ರಾ ಮಾಡರ್ನ್ ಮೈಕ್ ವ್ಯವಸ್ಥೆಯನ್ನು ಮಾಡಲಾಗತ್ತೆ, ಲೈಟಿಂಗ್ ಹಾಕಲಾಗತ್ತೆ, ಇಡೀ ರಸ್ತೆಯನ್ನು ಜಾಮ್ ಮಾಡಲಾಗತ್ತೆ, ಎಲ್ಲ ಕಡೆ ಸ್ಪೀಕರ್ಗಳು, ಲೈಟು, ಏನು ವೈಭವ, ಏನು ವರ್ಣರಂಜಿತವಾದಂಥ ವೇದಿಕೆ. ನೋಡಿಬಿಟ್ರೆ ಯಾವ ರೀತಿ ವ್ಯವಸ್ಥೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡಿರ್ತಾರೆ. ಮಾಡಿ ಸೇವ್ ಇಂಡಿಯಾ ಪ್ರೊಟೆಸ್ಟ್ ಅಂತ ಶುರು ಮಾಡ್ತಾರೆ. ಇವರ ಮೇಲೆ ಸ್ವಾತಂತ್ರ್ಯ ಹರಣ ಆಗ್ತಾಯಿದೆ, ಇವರ ಮೇಲೆ ಕೇಂದ್ರದ ತನಿಖಾ ಸಂಸ್ಥೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಈಕೆ ಭಾಷಣವನ್ನು ಶುರು ಮಾಡ್ತಾರೆ. ಕಾರ್ಡ್ಲೆಸ್ ಮೈಕು, ಜನ ಓ ಅಂತ ಕಿರಿಸ್ತಾ ಇರ್ತಾರೆ. ಸಹಸ್ರಾರು ಜನ ಎದುರುಗಡೆ, ಹಿಂದುಗಡೆ 100 ಜನ ನೋಡಬೇಕು ಅಂಥ ಕಾರ್ಯಕ್ರಮವನ್ನು ಅದೇ ಜಾಗದಲ್ಲಿ ಈಕೆ ಫೆಬ್ರವರಿ 3, 2019 ಆರ್ಗನೈಸ್ ಮಾಡಿರ್ತಾರೆ. 6 ಗಂಟೆಗೆ ತನಿಖೆಯಾಗಿದೆ, 8:00 ಈ ರೀತಿ ವ್ಯವಸ್ಥೆ ಆಗಿತ್ತು. ಅವಕಾಶವೇ ಇಲ್ಲ 2.5 ಗಂಟೆ. ಅಷ್ಟರಲ್ಲಿ ಅಂಥದ್ದೊಂದು ದೊಡ್ಡದಾದ ಸಮಾವೇಶ ನಡೆಯುತ್ತೆ. ಅಲ್ಲಿಗೆ ಮುಗಿಯೋದಿಲ್ಲ. 3ನೇ ತಾರೀಕು ಶುರುವಾದಂಥ ಈ ಪ್ರತಿಭಟನೆ ಮುಂದೆ 2 ದಿನಗಳ ಕಾಲ ಇದ್ದು 5ನೇ ತಾರೀಕು ಸಂಜೆ 6:00 ಇದನ್ನು ಬರ್ಖಾಸ್ತುಗೊಳಿಸಲಾಗತ್ತೆ. ಯಾಕೆ ಬರ್ಖಾಸ್ತುಗೊಳಿಸಲಾಯಿತು ಅಂದರೆ, ವಿಪಕ್ಷದ ನಾಯಕರು, ರಾಷ್ಟ್ರ ನಾಯಕರೆಲ್ಲ ಈಕೆಗೆ ಫೋನ್ ಮಾಡಿ ಸಾಕು ನಿಲ್ಲಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಅದಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ನಿಲ್ಲಿಸ್ತಾರೆ. ಈ 3 ದಿವಸ ಇದ್ರಲ್ಲ, 3 ದಿವಸ ಆ ರಸ್ತೆಯಲ್ಲಿ ಜನಜೀವನವೇ ಇಲ್ಲ, ಅಂಥ ಅರಾಜಕತೆ ಸೃಷ್ಟಿ. ಈಕೆಯದೇ ದರ್ಬಾರು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ನಡೆಯುತ್ತೆ, ಬಜೆಟನ್ನು ಅಲ್ಲೇ ಮಂಡಿಸಲಾಗತ್ತೆ ಸಾರ್ವಜನಿಕವಾಗಿ ವೇದಿಕೆಯ ಮೇಲೆ. ಆ ರೀತಿ ಅಟಾಟೋಪ ಮೆರೆದಂಥ ಈ ಬೇಗಮ್ಮು
ಇವತ್ತು ಹೇಗೆ ತಬ್ಬಲಿಯಾಗಿದ್ದಾರೆ ಅಂದರೆ ತನ್ನ ಪಕ್ಷದ ಕಾರ್ಯಕರ್ತರೇ ಆಕೆಯ ಬಳಿ ಬರ್ತಾ ಇಲ್ಲ. MLAಗಳು ಮೊನ್ನೆ ತಾನೇ ಈಕೆಯ ಹೆಸರಿನಲ್ಲಿ ಚುನಾವಣೆಯ ನಿಂತು ಗೆದ್ದಂಥವ್ರು ಒಬ್ಬರೇ ಒಬ್ಬರು ಅಲ್ಲಿ ಹಾಜರಾಗ್ತಾ ಇಲ್ಲ. MP ಗಳು ಶೋಪೀಸ್ಗಳು ಬೇಕಾದಷ್ಟು ಈಕೆಯ ಬಳಿ ಇದ್ವು, ಅವ್ಯಾವೂ ಅಲ್ಲಿ ಬರಲಿಲ್ಲ. ಎಲ್ಲಿ ಹೋದರೂ ಮಹುವಾ ಮೊಯ್ತ್ರಾ, ಎಲ್ಲಿ ಹೋದರೂ ಸಾಗರಿಕಾ ಘೋಷು, ಒಬ್ಬ ಕಲ್ಯಾಣ್ ಬ್ಯಾನರ್ಜಿಯನ್ನು ಬಿಟ್ಟರೆ ನಿಮ್ಗೆ ಈ ಫೋಟೋದಲ್ಲಿ ಯಾರಾದರೂ ಗೊತ್ತಿರೋರು ಕಂಡ್ರೆ ನಂಗೆ ದಯವಿಟ್ಟು ಹೇಳಿ ನೀವು. ಅಂಥ ಸ್ಥಿತಿಗೆ ಮಮತಾ ಬೇಗಂ ಇಳಿದಿದ್ದಾರೆ. ಅದಕ್ಕಿಂತ ಭಯಾನಕವಾದಂಥ ವ್ಯತಿರಿಕ್ತವಾದಂಥ ಪೂರಕವಾದಂಥ ಮತ್ತೊಂದು ಅಂಶವನ್ನು ಹೇಳ್ತೇನೆ. ನಿನ್ನೆ ಇದ್ದಕ್ಕಿದ್ದ ಹಾಗೆ ವಿಧಾನಸೌಧಕ್ಕೆ ಬರ್ತಾರೆ ರಿತಬ್ರತೋ ಬ್ಯಾನರ್ಜಿ, ವಿಧಾನಮಂಡಲಕ್ಕೆ ಬರ್ತಾರೆ. 59 MLAಗಳು ಸಹಿ ಮಾಡಿದ ಪಟ್ಟಿಯನ್ನು ವಿಧಾನಸಭೆಯ ಸ್ಪೀಕರ್ ಕೈಗೆ ಕೊಡ್ತಾರೆ. ಹೇಳ್ತಾರೆ, ನಮ್ಮದು ಅಸಲಿ TMC, ಹೀಗಾಗಿ ನಮ್ಮ ಗುಂಪು 59 ಜನರ ಗುಂಪೇನಿದೆ ಇದನ್ನು ಅಧಿಕೃತ ತೃಣಮೂಲ ಕಾಂಗ್ರೆಸ್ ಅಂತ ತಾವು ಇದಕ್ಕೆ ಅನುಮೋದನೆಯನ್ನು ಕೊಡಬೇಕು, ಮಾನ್ಯತೆಯನ್ನು ಕೊಡಬೇಕು, ಆ ಚಿಹ್ನೆ ನಮಗೆ ದಕ್ಕಬೇಕು. ಹೆಂಗಿದೆ ಸ್ವಾಮಿ? ಅಸಲಿಯತ್ತಿನಲ್ಲಿ ಈಗ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಮಮತಾ ಬೇಗಂ ಅವರು ಪಕ್ಷದಿಂದ ಹೊರಗಡೆ ಇದ್ದಾರೆ. ಯಾವ ಇಬ್ಬರು ಸದಸ್ಯರನ್ನು ಇವರು ವಜಾ ಮಾಡಿದ್ದರೋ, ಉಚ್ಚಾಟನೆ ಮಾಡಿದ್ದರೋ, ಆ ಇಬ್ಬರು ಸದಸ್ಯರು 59 ಜನರನ್ನೇ ಸೇರಿಸಿದ್ದಾರೆ. ಒಬ್ಬ ಸಂದೀಪನ್ ಸಹ, ಇನ್ನೊಬ್ಬ ರಿತಬ್ರತೋ ಬ್ಯಾನರ್ಜಿ ಈಗ ವಿರೋಧ ಪಕ್ಷದ ನಾಯಕನಾಗ್ತಾ ಇದ್ದಾನೆ. ಯಾವ ಶೋಭನ್ ಬಾಬು ಚಟ್ಟೋಪಾಧ್ಯಾಯ ವಿರೋಧ ಪಕ್ಷದ ನಾಯಕ ಅಂತ ಇವರು ಪಟ್ಟಿ ಕೊಟ್ಟಿದ್ರು, ಅದು ನಕಲಿ ಪಟ್ಟಿ ಅಂತ ಸಾಬೀತಾಗ್ತಾ ಇದೆ. ಅಲ್ಲಿಗೆ ತೃಣಮೂಲ ಕಾಂಗ್ರೆಸ್ ಎನ್ನುವಂಥ ಮಮತಾ ಬೇಗಂ ಅವರ ಪಕ್ಷದ ಶವದ ಪೆಟ್ಟಿಗೆಗೆ ಕೊನೆಯ ಮೊಳೆ ಬೀಳ್ತಾ ಇದೆ. ಈ ಮಧ್ಯೆ ನಿನ್ನೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಈ ಅಭಿಷೇಕ್ ಬ್ಯಾನರ್ಜಿಯ ತಂದೆ ತಾಯಿ ಅಮಿತ್ ಬ್ಯಾನರ್ಜಿ ಮತ್ತು ಲತಾ ಬ್ಯಾನರ್ಜಿ ಅವರು ಹೈಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ಈ ಹರೀಶ್ ಚಟರ್ಜಿ ಮಾರ್ಗದಲ್ಲಿರುವಂಥ ಮನೆ ಇದೆಯಲ್ಲ, ಅದು ಕಾನೂನುಬದ್ಧವಾಗಿ ನಾವು ಕಟ್ಟಿದ್ದು ಮನೆ ಇದು, ಇದರಲ್ಲಿ ಯಾವುದೇ ರೀತಿಯ ವಯಲೇಷನ್ ಆಗಿಲ್ಲ. ಆದ್ದರಿಂದ ಈ ಮನೆಯನ್ನು ನಗರ ಪಾಲಿಕೆಯವರು ಧ್ವಂಸಗೊಳಿಸಲಾರದ ಹಾಗೆ, ಡೆಮಾಲಿಷ್ ಮಾಡಲಾರದ ಹಾಗೆ, JCB ತಂದು ಕೆಡವಲಾರದ ಹಾಗೆ ದಯವಿಟ್ಟು ತಡೆಯಾಜ್ಞೆಯನ್ನು ನೀಡಿ ಅಂತ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಹಾಗಾದರೆ ಶಾಂತಿನಿಕೇತನ್ ಬಗ್ಗೆ ಏನು ಹೇಳ್ತಾರೆ? 17 ಪ್ರಾಪರ್ಟಿಗಳನ್ನು ಲಿಸ್ಟ್ ಮಾಡಿ ಮಾರ್ಕ್ ಮಾಡಲಾಗಿದೆ, ನೋಟಿಸ್ ಅಂಟಿಸಲಾಗಿದೆ. ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಆಗಲಿ ಮಮತಾ ಬೇಗಂ ಆಗಲಿ ಯಾರೇ ಆಗಲಿ ಕೊಟ್ಟಂಥ ನೋಟಿಸ್ಗೆ ಇಲ್ಲಿಗೆ ಉತ್ತರವನ್ನೇ ಕೊಟ್ಟಿಲ್ಲ. ನಿನ್ನೆ ಅಂಥ ಸಭೆ ನಡೀತಾ ಇದೆ, ಸಭೆಗೆ ಅಭಿಷೇಕ್ ಬ್ಯಾನರ್ಜಿಯೇ ಪತ್ತೆ ಇಲ್ಲ. ಆ ಸ್ಥಿತಿಯಲ್ಲಿ ಇವತ್ತು ತೃಣಮೂಲ ಕಾಂಗ್ರೆಸ್ಸು ಪಶ್ಚಿಮ ಬಂಗಾಳದಲ್ಲಿದೆ. ಮಮತಾ ಬೇಗಂ ಅವರ ಸ್ಥಿತಿ ಯಾವ ರೀತಿ ಬಂದು ನಿಂತಿದೆ ಅಂದರೆ, ಆಕೆಯ ರಾಜಕೀಯ ಭವಿಷ್ಯವನ್ನು ಇನ್ನು ಕಲ್ಕತ್ತಾದಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಆಕೆ ದಿಲ್ಲಿಗೆ ಹೋಗಬೇಕಾದದ್ದು ಅನಿವಾರ್ಯ ಆಗಿದೆ. ಈ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ. ಅದೇನಪ್ಪ? ನಂದಿಗ್ರಾಮದಲ್ಲಿರುವಂಥ ಒಂದು ಸ್ಥಾನ ಖಾಲಿಯಾಗಿದೆ. ಯಾವ ಸುವೇಂದು ಅಧಿಕಾರಿ 2 ಕಡೆ ಚುನಾವಣೆ ನಿಂತಿದ್ದರು. ಮೊದಲು ನಂದಿಗ್ರಾಮದಲ್ಲಿ ನಿಂತರು, ನಂದಿಗ್ರಾಮದಲ್ಲಿ ಹೋದ ಸಲ ಅಲ್ಲೇ ನಿಂತಿದ್ರು ಅವರು. ಆವಾಗ ಅಮಿತ್ ಶಾ ಅವ್ರು ಹೇಳ್ತಾರೆ, ನೀನು ಮಮತಾ ಬೇಗಂ ಅವ್ರನ್ನ ಹೊಡಿಬೇಕು ಅಂತಂದ್ರೆ ನಂದಿಗ್ರಾಮದಲ್ಲಿ ನಿಲ್ಲೋದಲ್ಲ, ಆಕೆ ಮನೆ ಒಳಗೆ ಹೋಗಿ ಹೊಡಿಬೇಕು. ಆವಾಗ ನೈತಿಕವಾದಂಥ ಸೋಲಾಗತ್ತೆ, ಆಕೆಗೆ ನಿನಗೆ ಗೆಲುವಾಗತ್ತೆ, ಆವಾಗ ನೀನು ಲೀಡರ್ ಅನ್ಸ್ಕೋತೀಯ. ಆಕೆ ನಿಂತ ಜಾಗದಲ್ಲಿ ನಿಂತು ಅಂದಾಗ ಭವಾನಿಪುರದಲ್ಲೂ ನಿಲ್ತಾರೆ. 2 ಕಡೆ ಗೆಲ್ತಾರೆ ಸುವೇಂದು ಅಧಿಕಾರಿ. ಈಗ ಆ ಸ್ಥಾನ ಖಾಲಿ ಆಗ್ತಾ ಇದೆ. 6 ತಿಂಗಳ ಒಳಗಡೆ ಚುನಾವಣೆ ನಡಿಬೇಕು. ಮಮತಾ ಬೇಗಂ ಅಲ್ಲಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸಮಸ್ಯೆ ಅಂದರೆ ಅಲ್ಲಿರುವ ಕೌನ್ಸಿಲರ್ಗಳ ರಾಜೀನಾಮೆ ಕೊಟ್ಟಿದ್ದಾರೆ, ಕಾರ್ಪೊರೇಟರ್ಗಳು ಯಾರೂ ಇಲ್ಲ, ಜನ ಎಲ್ಲಿಯೂ ಈಕೆ ಹಿಂದೆ ಬರ್ತಾ ಇಲ್ಲ. ಈ ಮತ್ತೆ ಚುನಾವಣೆಗೆ ಸೆಣಸಿದರೆ ಗೆಲ್ತೀನೋ ಇಲ್ಲೋ ಅನ್ನುವಂಥ ಭಯ ಅವರನ್ನು ಕಾಡ್ತಾ ಇದೆ. ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದೆ, ಅದೊಂದು ಹೇಳ್ಬಿಡ್ತೀನಿ. ಈ ಕಟ್ಮನಿ ಅಂತ ಇದೆಯಲ್ಲ, ಕಟ್ಮನಿ ಅಂದರೆ ಭಾಳಷ್ಟು ಜನರಿಗೆ ಗೊತ್ತಾಗಲ್ಲ. 2 ಇದೆ, ಒಂದು ಟೋಲಾಬಾಜಿ, ಇನ್ನೊಂದು ಕಟ್ಮನಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ಭಾಳ ಜನಜನಿತವಾದಂಥ ಹೆಸರುಗಳಿವು. ಟೋಲಾಬಾಜಿ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ಲಾರಿ ಯಾವುದೇ ವೆಹಿಕಲ್ ಹೋಗ್ಬೇಕಂದ್ರೆ ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು. ಟೋಲ್ ಕೊಡೋದನ್ನು ಟೋಲಾಬಾಜಿ ಅಂತಾರೆ. ಇದು ಅಧಿಕೃತವಲ್ಲ, ಸರ್ಕಾರಕ್ಕೆ ಸಲ್ಲುವಂಥದ್ದಲ್ಲ. ಇದರಲ್ಲಿ 75% ತೃಣಮೂಲ ಕಾಂಗ್ರೆಸ್ ಹೋಗುತ್ತೆ, 25% ಯಾವನು ಅಲ್ಲಿ ಗೂಂಡಾ ಇರ್ತಾನೋ ಆ ಗೂಂಡಾಗೆ ಸಲ್ಲುವಂಥ ದುಡ್ಡಿದು. ಇದು ಇಡೀ ಪಶ್ಚಿಮ ಬಂಗಾಳದ ಬಹಳಷ್ಟು ಪ್ರದೇಶಗಳಲ್ಲಿ, ವಿಶೇಷವಾಗಿ ಕಲ್ಕತ್ತಾದ ಸುತ್ತಮುತ್ತಲೂ ಇದ್ದಂಥ ಇದಕ್ಕೆ ಟೋಲಾಬಾಜಿ ಅಂತ ಕರೀತಾರೆ. ಇದನ್ನು ಈಗ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. 2ನೇದು ಕಟ್ಟು ಮನಿ ಅಂತಾರೆ.
ಕಟ್ಟುಮನಿ ಅಂದರೆ ಏನು? ಕಟ್ಟುಮನಿ ಅಂತಂದರೆ ಯಾವುದೋ ಸರ್ಕಾರಿ ಸ್ಕೀಮ್ನಿಂದ ನಿಮಗೆ ದುಡ್ಡು ಬರುತ್ತೆ ಅಂದ್ಕೊಳ್ಳಿ. ನೀವು ರೈತರಿದ್ದೀರಿ, ನಿಮಗೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಅದರಲ್ಲಿ ಒಂದು ಭಾಗವನ್ನು ಆ ಪ್ರದೇಶದ ಗೂಂಡಾಗಿ ನೀವು ಕೊಡಬೇಕು. ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಇದೆ, ನಿಮಗೆ ಮನೆ ಸಿಗಬೇಕು. ನಿಮಗೆ ಮನೆ ಸಿಗಬೇಕು ಅಂತಂದರೆ ಅಲ್ಲಿಯ ಗೂಂಡ ಯಾರಿದಾರೋ, ಅಥವಾ ಒಂದು ಕಾರ್ಪೊರೇಟರ್ ಅಂತಿರೋ, ಕೌನ್ಸಿಲರ್ ಅಂತಿರೋ, ಗೂಂಡ ಅಂತಿರೋ, ಅಥವಾ ಅಲ್ಲಿರುವಂಥ ಕ್ಲಬ್ನ ಲೀಡರ್ ಅಂತಿರೋ, ಆತ ತೃಣಮೂಲ ಕಾಂಗ್ರೆಸ್ನವನೇ ಇರ್ತಾನೆ. ಆತನಿಗೆ 5,000 ರೂಪಾಯಿ, 10,000 ರೂಪಾಯಿ, 20,000 ರೂಪಾಯಿ ದುಡ್ಡು ಕೊಡಬೇಕು. ಮನೆ ನಿಮ್ಮದು, ಕಟ್ಕೊಡೋದು ಸರ್ಕಾರ, ಆದರೆ ಅವನಿಗೆ ಕಟ್ಟು ಮನೆ ಹೋಗಬೇಕು, ಅಂದರೆ ಕಮಿಷನ್ ಹೋಗಬೇಕು. ಆ ಕಮಿಷನ್ಗೆ ಕಟ್ಟು ಮನೆ ಅಂತ ಇದ್ದಾರೆ. 3,200 ಜನರನ್ನು ಬಂಧಿಸಲಾಗಿದೆ ಅಂತ ನಿಮ್ಗೆ ಈಗಾಗಲೇ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ. ಇದರಲ್ಲಿ ಒಂದಷ್ಟು ಜನ ರೌಡಿಸಮ್ ಮಾಡಿದವರು ಒಳಗೆ ಹಾಕಲಾಗಿದೆ, ಒಂದಷ್ಟು ಜನ ಭ್ರಷ್ಟಾಚಾರದಲ್ಲಿ ಒಳಗೆ ಹಾಕಲಾಗಿದೆ, ಒಂದಷ್ಟು ಜನ ರೌಡಿ ಶೀಟರ್ಗಳನ್ನ ಒಳಗೆ ಹಾಕಲಾಗಿದೆ, ಒಂದಷ್ಟು ಜನ 2021ರಿಂದ ಯಾರು ಗಲಾಟೆ ಮಾಡ್ಕೊಂಡು ಓಡಾಡ್ತಾ ಇದ್ರು ಅವ್ರನ್ನ ಪಟ್ಟಿ ಮಾಡಿ ಅವ್ರ ಮೇಲೆ FIR ಹಾಕಿ ಒಳಗೆ ಹಾಕಲಾಗಿದೆ. ಒಂದಷ್ಟು ಜನ ಏನಾಗಿದೆ, ಪರಾರಿಯಾಗಿದ್ದಾರೆ. ಯಾಕೆ ಪರಾರಿ ಆಗಿದ್ದಾರೆ ಅಂದರೆ ಜನರಿಂದ ದುಡ್ಡನ್ನು ಪಡೆದುಬಿಟ್ಟಿದ್ದಾರೆ. ನಮ್ಮದೇ ಸರ್ಕಾರ ಬರುತ್ತೆ, ನಾವು ನಿಮಗೆ ಮನೆ ಮಾಡಿಕೊಡ್ತೀವಿ, ನಿಮಗೆ ಇದನ್ನು ಮಾಡಿಸ್ಕೊಡ್ತೀವಿ, ಲಕ್ಷ್ಮೀ ಭಂಡಾರ ಯೋಜನೆಯಲ್ಲಿ ದುಡ್ಡು ಕೊಡಿಸ್ತೀವಿ, ನಿಮಗೆ ಸಾಲ ಕೊಡಿಸ್ತೀವಿ, ಸರ್ಕಾರಿ ಸ್ಕೀಮ್ ಕೊಡಿಸ್ತೀವಿ, ದುಡ್ಡು ಎತ್ಬಿಟ್ಟಿದ್ದಾರೆ. ಒಂದು ಅವರು ಪರಾರಿಯಾಗಿದ್ದಾರೆ, ಇಲ್ಲ ಅಲ್ಲೇ ಇದ್ದಾರೆ, ಜನ ಅವ್ರನ್ನ ಥಳಿಸ್ಲಿಕ್ಕೆ ಶುರು ಆಗಿದ್ದಾರೆ. ಯಾಕೆ ಸರ್ಕಾರ ಬದಲಾಗಿರೋದ್ರಿಂದ ಈ ಲೇಡೀಸ್ ಇದ್ದಾರಲ್ಲ, ಅಲ್ಲಿಯ ಕಾಳಿಯ ಸ್ವರೂಪವೇ ಮಹಿಳೆಯರು, ನೆನ್ಪಿಟ್ಕೊಳ್ಳಿ. ಅವರು ಗಲಾಟೆ ಮಾಡಿದ್ರೆ ಹೇಗೆ ಗಲಾಟೆ ಮಾಡ್ತಾರೆ ಅಂದರೆ, ಮೊನ್ನೆ ಅಭಿಷೇಕ್ ಬ್ಯಾನರ್ಜಿಗೆ ಮೊಟ್ಟೆ ಒಗೆದ್ರಲ್ಲ, ಆ ರೀತಿಯದಾದಂಥ ಮಹಿಳೆಯರಲ್ಲಿ ಸುಮ್ಮನೆ ಇರ್ತಾರೆ, ದಮ್ಮನಿತ್ತರು ಹೌದು, ಆದರೆ ರೊಚ್ಚಿಗೆದ್ರೆ ಕಾಳಿನೂ ಆಗ್ತಾರೆ, ದುರ್ಗೆನೂ ಆಗ್ತಾರೆ. ಅದು ಅಲ್ಲಿಯ ಪುಢಾರಿಗಳಿಗೆ, ಗೂಂಡಾಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಡಂಗೂರ ಸಾರ್ತಾ ಇದ್ದಾರೆ, ಮೆಗಾಫೋನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಭಾನುವಾರ ಸಂಜೆ 5 ಗಂಟೆಗಿಂತ ಮೈದಾನಕ್ಕೆ ಬನ್ನಿ, ಆ ಮೈದಾನದಲ್ಲಿ ನಿಮ್ಮ ದುಡ್ಡನ್ನು ಸೆಟ್ಲ್ ಮಾಡ್ತೀವಿ ಅಂತ. ಮೈದಾನದಲ್ಲಿ ಜನ ಸೇರಿಸ್ತಾರೆ. ಸೇರಿಸಿದಂಥ ಜನರಿಗೆ ಹೆಸರು ಏನೇನು ಬರ್ಕೊಂಡಿದ್ದಾರೆ ಒಬ್ಬೊಬ್ಬರಿಗೆ ದುಂಡು ಹಚ್ತಾ ಇದ್ದಾರೆ. ಅದರ ಫೋಟೋಗಳನ್ನ, ವಿಡಿಯೋವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು 2 ಪ್ರದೇಶದಲ್ಲಿ ನಡೆದಂಥ ವಿದ್ಯಮಾನವನ್ನು ಒಂದು ಹೇಳ್ತೀನಿ. ದಕ್ಷಿಣ ಪರಗಣದಲ್ಲಿರುವಂಥ ನಾಮ್ಖಾನ ಅನ್ನುವಂಥ ಪ್ರದೇಶ. ಈ ನಾಮ್ಖಾನದಲ್ಲಿ ಒಬ್ಬ ಗೂಂಡ ಈ ರೀತಿ ಕಟ್ಮನಿಯನ್ನು, TMCಯ ವರ್ಕರ್ ಆತ, 45 ಜನರ ಹತ್ರ ತಲಾ 5,000 ರೂಪಾಯಿ ವಸೂಲಿ ಮಾಡಿದ್ದಾನೆ. ತಲಾ 5,000. ಅವರೆಲ್ಲ ರೊಚ್ಚಿಗೆ ಎದ್ದಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಥಳಿಸ್ಲಿಕ್ಕೆ ತಯಾರಾಗಿದ್ದಾರೆ. ಈತ ಅದಕ್ಕೆ ದುಡ್ಡನ್ನು ವಾಪಸ್ ಕೊಟ್ಟ. ಮೊನ್ನೆ ಆ ಕೊಟ್ಟದ ವಿಡಿಯೋ ಇಲ್ಲಿದೆ, ಫೋಟೋಗಳನ್ನ ಇಲ್ಲಿ ಹಾಕ್ತಾ ಇದೆ. 45 ಜನರಿಗೆ ತಲಾ 5,000 ರೂಪಾಯಿದಂಗೆ ವಾಪಸ್ ಕೊಟ್ಟ. ಎರಡನೇದ್ದು ಪಚಗಡ್ ಅನ್ನುವಂಥ ಗ್ರಾಮ ಪಂಚಾಯಿತಿಯ ಲಿಮಿಟ್. ಅಲ್ಲಿ ಫಕೀರದ್ ಕೋಠಿ ಅಂತ ಪ್ರದೇಶದ ಹೆಸರು. ಈ ಫಕೀರದ್ ಕೋಠಿನಲ್ಲಿ ಕಟಮನಿ ಹೆಸರಿನಲ್ಲಿ ತಲಾ 2,000, 3,000, 2,000, 3,000 ವಸೂಲಿ ಮಾಡಿದ್ದ. ಆತ ವಸೂಲಿ ಮಾಡಿ ಓಡಿ ಹೋಗ್ಬಿಟ್ಟ. ಆತನ ತಂದೆ ತಾಯಿಗಳಿಗೆ ಜನ ಬಂದು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಈಗ ಆತನ ತಂದೆ ತಾಯಿಗಳು ಅಮೌಂಟನ್ನು ಸೆಟ್ಲ್ ಮಾಡಿದ್ದಾರೆ. ಅದ್ರ ಫೋಟೋನ ಇಲ್ಲಿ ಹಾಕಿದ್ದೀನಿ. ಪಶ್ಚಿಮ ಬಂಗಾಳದ ವಿಚಾರಗಳಿದಾವಲ್ಲ, ದಿನದಿಂದ ದಿನಕ್ಕೆ ರೋಚಕ ಸಾಗ್ತಾ ಇದ್ದಾವೆ. ಒಂದು ರಾಜ್ಯದಲ್ಲಿ ಸರ್ಕಾರ ಕಳ್ಕೊಂಡಂಥ ಒಂದು ಪಕ್ಷ ಈ ರೀತಿ ಹೀನ ಸ್ಥಿತಿಗೆ ಹೋಗತ್ತಾ ಅಂತ ನಮಗೆ ಅಚ್ಚರಿ ಆಗುತ್ತೆ. ಅಂಥ ಬೆಳವಣಿಗೆಗಳನ್ನು ನಾನು ತಮಗೆ ಹೇಳದೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಸಂಚಿಕೆಗಳನ್ನು ಹೀಗೆ ಮುಂದುವರಿಸೋದ ಮತ್ತೊಂದು ಸಲ ದಯವಿಟ್ಟು ನನಗೆ ಅನುಮೋದನೆಯನ್ನು, ಅನುಮತಿಯನ್ನು ಮತ್ತು ಆಜ್ಞಾಪನೆಯನ್ನು ಕೊಡಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.